ಬಿಡದಿಯ ಬೈರಮಂಗಲದಲ್ಲಿ ಇವತ್ತು ಪಾದಯಾತ್ರೆ ಆರಂಭವಾಗಿರುವಂತದ್ದು 3 ದಿನಗಳ ಕಾಲದ ಪಾದಯಾತ್ರೆಯಲ್ಲಿ ಏನೋ ಜೆಡಿಎಸ್ ಹಾಗೇನೆ ಒಂದಷ್ಟು ರೈತರುಗಳು ಕೂಡ ಭಾಗಿಯಾಗ್ತಾ ಇರುವಂತದ್ದು ಸಾಕಷ್ಟು ರೈತರುಗಳನ್ನ ನಾವು ಈ ಭಾಗದಲ್ಲಿ ಈಗ ನೋಡ್ತಾ ಇದೀವಿ. ನಮ್ಮ ಜೊತೆಲಿ ಇದೀಗ ದೇವದುರ್ಗ ಶಾಸಕಿ ಕರೆಮ್ಮ ನಾಯ್ಕ ಅವರಿದ್ದಾರೆ. ಅವ್ರನ್ನ ನೇರವಾಗಿ ಮಾತಾಡ್ಸ್ತಾ ಹೋಗ್ತೀನಿ. ಮೇಡಮ್ ನಮಸ್ತೆ. ಮೊದಲನೇದಾಗಿ ತಾವು ಕೂಡ ಈ ಒಂದು ಪಾದಯಾತ್ರೆಯಲ್ಲಿ ಭಾಗವಹಿಸಿದ್ದೀರಾ, ಸಾಕಷ್ಟು ಹೋರಾಟಗಳಲ್ಲಿ ತಾವು ಭಾಗವಹಿಸ್ತಾನೆ ಇರ್ತೀರಾ, ಅದು ಹೊಸತೇನಲ್ಲ. ಆದ್ರೆ ಉತ್ತರ ಕರ್ನಾಟಕದ ಹೋರಾಟ ಒಂದು, ಈ ಭಾಗದ ಹಳೆ ಮೈಸೂರು ಭಾಗದ ಹೋರಾಟ ಇನ್ನೊಂದು ರೀತಿಯಲ್ಲಿ. ಈಗ ಟೌನ್ಶಿಪ್ ವಿಚಾರಕ್ಕೆ ಏನ್ ಹೇಳ್ತೀವಿ? ಈಗ 106 ದಿನಗಳಿಂದ ಏನು ಬಿಡದಿ ಟೌನ್ಶಿಪ್ ಮಾಡ್ಬೇಕಂತೇಳಿ ಸರ್ಕಾರ ಏನು ಬಹಳ ಮಂಡತನ ಮಾಡಕತ್ತದ. ಇದರ ವಿರುದ್ಧವಾಗಿ ನಾವು ರೈತರು ಪರವಾಗಿ ನಾವು ನಿಂದ್ರಕತ್ತೀವಿ. ಈಗ ಇದನ್ನ ಕೈ ಬಿಡಬೇಕು. ಯಾಕಂದ್ರೆ ಇದು ನಿಜವಾಗ್ಲೂ ನಾವೇನ್ ಹೇಳ್ತೀವಿ ಅಂತಂದ್ರೆ ಉತ್ತರ ಕರ್ನಾಟಕಕ್ಕೆ ತಂದು ಹಾಕ್ಲಿ. ಹಂಗೇನ ಅಭಿವೃದ್ಧಿ ವಿಚಾರ ಮಾಡ್ಬೇಕಂದ್ರೆ ನೀರಾವರಿಗೆ ಒತ್ತು ಕೊಡ್ಲಿ, ಇವತ್ತು ಶಿಕ್ಷಣಕ್ಕೆ ಒತ್ತು ಕೊಡ್ಲಿ. ಬರಗಾಲದ ರಾಜ್ಯದಲ್ಲಿ ಆ ಬರಗಾಲದ ಒಂದು ರೈತರಿಗೆ ಪರಿಹಾರ ಸಿಕ್ಕಿಲ್ಲ ಕೂಡ ಇದನ್ನೆಲ್ಲ ಇದು ಮಾಡ್ರಿ. ಯಾಕಂದ್ರೆ ನೀರಾವರಿ ಈಗಾಗಲೇ ಆದಂತ ರೈತರಿಗೆ ಭೂಮಿ ಪರಿಹಾರ ಸಹ ಬಂದಿಲ್ಲ. ಅಂತವೆಲ್ಲ ನೀವು ಕೈಗೆತ್ತಿಕೊಂಡು ಅಭಿವೃದ್ಧಿ ಮಾಡ್ರಿ. ಅದನ್ನ ಬಿಟ್ರೆ ಬರೇ ಬಿಡದಿ ವಿಚಾರನೇ ಅಲ್ಲ ಇದು ಸರ್ಕಾರದ. ಈ ಕಡೆ ಇಡೀ ಸಮಗ್ರ ಕರ್ನಾಟಕ ಅಭಿವೃದ್ಧಿ ಆಗ್ಬೇಕು. ಬರೇ ಒಂದು ಊರು ಒಂದು ಟೌನ್ ಹಿಡ್ಕೊಂಡು ಈ ತರ ಮಾಡೋದು ಸರಿಯಲ್ಲ ಅಂತ ನಾವ್ ಹೇಳಕ್ ಇಷ್ಟಪಡ್ತೀವಿ. ಉತ್ತರ ಕರ್ನಾಟಕಕ್ಕೆ ನಿರಂತರವಾಗಿ ಮಲತಾಯಿ ಧೋರಣೆ ಆಗ್ತಾ ಇರುವಂತಂದ್ರೆ ಈಗ ಟೌನ್ಶಿಪ್ ವಿಚಾರ ತೆಗೆದುಕೊಂಡ್ರು ಕೂಡ ಅಷ್ಟೊಂದು ಜಾಗ ಇದೆ. ಟೌನ್ಶಿಪ್ ಮಾಡಕ್ಕೆ ನಮ್ಮಲ್ಲಿ ಬನ್ನಿ ಅಂತೇಳಿ ಉತ್ತರ ಕರ್ನಾಟಕದ ಮಂದಿ ಅಷ್ಟೊಂದು ಕರೆದ್ರು ಕೂಡ ಅದಕ್ಕೆ ಆಸ್ಪದ ಕೊಡದೇನೆ ಇಲ್ಲಿ ವಿರೋಧ ಇದ್ರು ಕೂಡ, ರೈತರ ವಿರೋಧ ಇದ್ರು ಕೂಡ ಬಿಡದಿಯಲ್ಲಿ ಮಾಡ್ತಾ ಇರುವಂತದ್ದು. ಇಲ್ಲಿ ನಾವು ಅದನ್ನೇ ಕೇಳೋದು ಸರ್. ನಮ್ಮಲ್ಲಿ ಯಾವುದೇ ಫ್ಯಾಕ್ಟ್ರಿ ಇಲ್ಲ, ಯಾವುದೇ ಒಂದು ಸರ್ಕಾರದ ಅನುದಾನ ಜಾಸ್ತಿ ಬರ್ತಾ ಇಲ್ಲ. ನಮ್ಮಲ್ಲಿ ಹಿಂದುಳಿದ ಒಂದು ಕಲ್ಯಾಣ ಕರ್ನಾಟಕ ಅನ್ನೋಂಥ ಅಣೆಪಟ್ಟಿಗಳದಾವ. ತಾವೆಲ್ಲರೂ ಬಂದು ಅಲ್ಲಿ ಕೆಲಸ ಮಾಡ್ರಿ. ರೈತರಿಗೆ ಜನರಿಗೆ ಏನ್ ಬೇಕು ಅಲ್ಲಿ ಕೊಡ್ರಿ. ಅದೆಲ್ಲ ಬಿಟ್ಟು ಬಿಡದಿ ಇಲ್ಲೆಲ್ಲ ಮುಂದುವರೆದಂತ ಒಂದು ಇದರಲ್ಲಿ ಕ್ಷೇತ್ರದಲ್ಲಿ ಇವರು ನೀವೆಲ್ಲ ಮಂಡತನ ಮಾಡಿ ನಿಮ್ಮ ಲಾಭಕ್ಕಾಗಿ ಇವತ್ತು ಜನರಿಗೆ ರೈತರನ್ನ ಯಾಕೆ ಕೊಳ್ಳಾಡಿಸ್ತೀರಿ ಅನ್ನೋಂಥದ್ದು ಕೂಡ ನಾವು ಹೇಳಕ್ ಇಷ್ಟಪಡ್ತೀವಿ. ಸರ್ಕಾರ ಇಂಥದನ್ನ ಬಿಡ್ಲಿ, ಅಭಿವೃದ್ಧಿ ಪರ ವಿಚಾರ ಮಾಡ್ಲಿ. ಯಾಕಂದ್ರೆ ಅವ್ರಿಗೆ ಒಂದು ಒಳ್ಳೆ ಸ್ಥಾನಮಾನ ಸಿಕ್ಕದ DK ಶಿವಕುಮಾರ್ ಸಾಹೇಬರಿಗೆ. ಅವರು ಇದನ್ನ ನಮ್ಮ ರೈತರಿಗೆ ಬೇಡ ಅನ್ನೋಂಥದ್ದನ್ನ ಒತ್ತಾಯ ಮಾಡಿ ಕಿತ್ಕೊಳ್ಳೋದ್ ಬದಲು ತಾವು ವಿಚಾರ ಮಾಡಿ ಇದನ್ನ ಕೈ ಬಿಡಬೇಕು. ನಾವು ಇವ್ರ ವಿರುದ್ಧ ಸದನದಲ್ಲಿ ಕೂಡ ನಾವೇನು 18 ಜನ ಶಾಸಕರು ಒಗ್ಗಟ್ಟಿನ ಒಂದು ಹೋದ್ರಾತ್ರಿ ಧರಣಿ ಮತ್ತೆ ಇನ್ನ ಉಳಿದಂತ ಒಂದು ಬಿಡದಿ ವಿಚಾರ ನಾವು ಮಾತಾಡ್ತೀವಿ. ಒಂದಷ್ಟು ರೈತರು, ಈ ಭಾಗದ ರೈತರು ಭೂಮಿಯನ್ನ ಬಿಟ್ಕೊಡಕ್ ರೆಡಿ ಇದ್ದಾರೆ. ಅವರುಗಳಿಗೆ ನಾವು ಚೆಕ್ ಅನ್ನು ವಿತರಣೆ ಮಾಡ್ತೀವಿ, ಅವ್ರಿಗೆ ಹಣವನ್ನು ಏನ್ ನೀಡಬೇಕು ಅದನ್ನ ನೀಡ್ತೀವಿ ಅಂತ ಹೇಳ್ತಾ ಇದ್ರೆ, ಅರ್ಧ ಜನ ರೈತರ ವಿರೋಧ, ಅರ್ಧ ಜನ ಪರವಾಗಿದ್ರೆ ಈ ಒಂದು ಯೋಜನೆ ಸಂಪೂರ್ಣ ಆಗಲ್ಲ. ಏನ್ ಹೇಳ್ತೀವಿ? ಇಲ್ಲ ಸರ್, ಹಂಗೆಲ್ಲ ಅವರು ಇದನ್ನ ಸೃಷ್ಟಿ ಮಾಡ್ಕೊಂಡು ಕೆಲವು ರೈತರನ್ನ ಎತ್ತು ಕಟ್ಟಕತ್ತಾರ ಬಿಟ್ರೆ ಯಾರು ಅವ್ರ ಒಪ್ಪಿಗೆ ಪ್ರಕಾರ ಯಾರು ಬಿಟ್ಟು ಕೊಡ್ತಾ ಇಲ್ಲ ಇಲ್ಲಿ.